ನಮಸ್ಕಾರ ಪ್ರಿಯ ವೀಕ್ಷಕರೇ, ಮುತ್ತಿನಗನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವತ್ತು ನಾವು ತುಂಬ ಪವಿತ್ರವಾದ ಆದರ್ಶದಾಯಕ ದಿನವನ್ನು ಆಚರಿಸುತ್ತಿದ್ದೇವೆ. ಅದುವೇ ಬಸವಣ್ಣ ಜಯಂತಿ. ಬಸವಣ್ಣರು ಕೇವಲ ಒಂದು ಧಾರ್ಮಿಕ ನಾಯಕರಲ್ಲ, ಅವರು ಸಮಾಜದ ತಾತ್ವಿಕ ಕ್ರಾಂತಿಕಾರಿಯಾದವರು. ಅವರ ಜೀವನ, ವಚನಗಳು ಮತ್ತು ತತ್ವಗಳು ಇಂದಿಗೂ ನಾವು ಅನುಸರಿಸಬೇಕಾದ ಮಾರ್ಗವನ್ನು ತೋರಿಸುತ್ತವೆ. ಬಸವಣ್ಣ ಅವರು 12ನೇ ಶತಮಾನದಲ್ಲಿ ಇಂದಿನ ಬಾಗಲಕೋಟೆ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಅವರು ಪ್ರಾರಂಭದಲ್ಲಿ ಜೈನ ಧರ್ಮವನ್ನು ಅನುಸರಿಸುತ್ತಿದ್ದರು, ಆದರೆ ನಂತರ ಲಿಂಗಾಯತ ಧರ್ಮದ ರೂಪವನ್ನು ನೀಡಿದರು. ಅವರು ಕಲ್ಯಾಣದ ರಾಜ್ಯದಲ್ಲಿ ಧರ್ಮಾಧಿಕಾರಿಯಾಗಿ ಸೇವೆ ಸಲ್ಲಿಸಿದರು. ಅವರು ರಾಜಸಭೆಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿದರೂ ಅವರಿಗೆ ಅಧಿಕಾರಕ್ಕಿಂತ ಧರ್ಮ, ನೈತಿಕತೆ, ಸಮಾನತೆ ಮುಖ್ಯವಾಗಿತ್ತು. ಈ ಕಾರಣದಿಂದ ಅವರು ಶ್ರೇಷ್ಠವಾದ ಧರ್ಮ ಚಿಂತಕರು, ಸಮಾಜ ಸುಧಾರಕರು ಎನಿಸಿಕೊಂಡರು. ಬಸವಣ್ಣರವರು ವಚನ ಸಾಹಿತ್ಯದ ಮೂಲಕ ತತ್ವವನ್ನು ಜನಸಾಮಾನ್ಯರಿಗೆ ತಲುಪಿಸಿದರು. ಅವರ ವಚನಗಳು ಸರಳ ಭಾಷೆಯಲ್ಲಿ ದೈನಂದಿನ ಜೀವನವನ್ನು ಆಧರಿಸಿಕೊಂಡಿವೆ. ಉದಾಹರಣೆ, ಕೈಯಲ್ಲಿ ಕೆಲಸ, ಬಾಯಲ್ಲಿ ಬಸವನ ಹೆಸರು. ಇದು ಶ್ರಮದ ಮಹತ್ವವನ್ನು, ಭಕ್ತಿಯ ಶುದ್ಧತೆಯನ್ನು ಸಾರುತ್ತದೆ. ಇಂತಹ ಸಾವಿರಾರು ವಚನಗಳು ಇವತ್ತಿಗೂ ಜೀವನದ ದೀಪಗಳಾಗಿವೆ. ಅವರು ಮತ, ಜಾತಿ, ಲಿಂಗ ಎಂಬ ಭೇದ ಭಾವಗಳನ್ನು ಖಂಡಿಸಿ ಎಲ್ಲರಿಗೂ ಸಮಾನ ಸ್ಥಾನ ನೀಡುವ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಅಲ್ಲಿ ಮಹಿಳೆಯರೂ ಸೇರಿದಂತೆ ಎಲ್ಲರೂ ಸಮಾನವಾಗಿ ಧರ್ಮ ಚರ್ಚೆ ಮಾಡುತ್ತಿದ್ದರು. ಇದು 100 ಶತಮಾನಗಳ ಹಿಂದೆ ನಡೆಯುತ್ತಿದ್ದ ಸಾಮಾಜಿಕ ಕ್ರಾಂತಿ. ಅವರ ನಂಬಿಕೆ ಪ್ರಕಾರ ದೇವರು ದೇವಾಲಯದಲ್ಲಿಲ್ಲ, ಶುದ್ಧ ಮನಸ್ಸಿನಲ್ಲಿ ಇದ್ದಾನೆ. ಶೂದ್ರನು, ಬ್ರಾಹ್ಮಣನು ಎಲ್ಲರಿಗೂ ಒಂದೇ ದಾರಿ. ಇವತ್ತಿನ ಸಮಯದಲ್ಲಿ ಬಡತನ, ಅನ್ಯಾಯ, ಭ್ರಷ್ಟಾಚಾರ, ಬಾಂಧವ್ಯಹೀನತೆ ಇದೆ. ಇವುಗಳನ್ನು ನಿವಾರಿಸಲು ಬಸವಣ್ಣನ ತತ್ವಗಳು ನಮ್ಮನ್ನು ಉದ್ದೇಶಿಸುತ್ತವೆ. ಅವರು ಹೇಳಿದಂತೆ ನಾವು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು, ಶ್ರಮಿಸಲು ಹೆದರಬಾರದು, ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಬೇಕು. ಬಸವಣ್ಣ ಜಯಂತಿ ಎಂದರೆ ಕೇವಲ ಹಬ್ಬವಲ್ಲ, ಅದು ಜೀವನ ದರ್ಶನ. ನಾವು ಅವರ ವಚನಗಳನ್ನು ಮನನ ಮಾಡಬೇಕು, ಅನುಸರಿಸಬೇಕು. ಈ ವಿಜಯದ ಹಾದಿಯಲ್ಲಿ ನಾವು ನಡೆಯುವುದಾದರೆ ಅದು ಬಸವಣ್ಣನಿಗೆ ಕೊಡುವ ನಿಜವಾದ ಗೌರವ. ಅಂತ್ಯದಲ್ಲಿ ಈ ಮಾತುಗಳು ನಿಮಗೆ ಪ್ರೇರಣೆಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮುತ್ತಿನಗನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಸವಣ್ಣ ಜಯಂತಿಯ ನಿಮಿತ್ತವಾಗಿ ನಾವು ಎಲ್ಲ ದ್ವೇಷಗಳನ್ನು ಬಿಟ್ಟು ಒಗ್ಗಟ್ಟಿನಲ್ಲಿ ಬದುಕೋಣ.